ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಕನ್ನಡತಿ. ಇದು ಆ್ಯಕ್ಚುಲಿ ಲಾಸ್ಟ್ ಇಯರ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಈ ವರ್ಷ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಹಾಗೆ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ತುಂಬ ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ. ಆಲ್ರೆಡಿ 15 ಡೇಸ್ ಆಗೋಗಿದೆ ಹೊಸ ವರ್ಷ ಸ್ಟಾರ್ಟ್ ಆಗಿ. ಸೊ ನೋಡ್ಬೋದು, ಈಗ ನಾವು ಹೊರಟಿರೋದು ಪಿರಾಮಿಡ್ ವ್ಯಾಲಿ ಮೆಡಿಟೇಷನ್ ಸೆಂಟರ್ ಅಂತ ಹೇಳಿ ಕನಕಪುರ ರೋಡಲ್ಲಿರೋ ಒಂದು ಮೆಡಿಟೇಷನ್ ಸೆಂಟರ್ಗೆ ಹೋಗಿ ತುಂಬಾ ಪೀಸ್ ಆ್ಯಂಡ್ ಕಾಮಾಗಿ ಈ ವರ್ಷನ ಎಂಡ್ ಮಾಡೋಣ ಅಂತ ಒಂದು ಮೈಂಡ್ಸೆಟ್ಟಲ್ಲಿ ಸೊ ನಾವು ಹೊರಟಿದ್ವಿ. ಸೊ ಹಾಗೆ ಕನಕಪುರ ರೋಡಲ್ಲಿರೋ ನಮ್ಮೂರ ಹೋಟೆಲ್ ಅನ್ನೋ ಒಂದು ಹೋಟೆಲಲ್ಲಿ ಬೆಳಗ್ಗೆ ಬೇಗನೆ ಹೊರಟಿದ್ರಿಂದ ನಾವು ಯಾವುದೇ ರೀತಿ ಮನೇಲಿ ತಿಂಡಿ ಮಾಡಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಬ್ರೇಕ್ಫಾಸ್ಟ್ ಆನ್ ದ ವೇ ಹೋಗ್ತಾನೆ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಈಗ ಇಲ್ಲಿ ನಮ್ಮೂರ ಹೋಟೆಲ್ ಅಂತ ಹೇಳಿ ಇಲ್ಲಿ ಈ ಸ್ಪೆಷಾಲಿಟಿ ಏನಂತ ಅಂದರೆ, ಇನ್ ಕೇಸ್ ನಮಗೇನಾರ ಮನೆಯಲ್ಲಿ ಯಾವ್ದಾರ ಫಂಕ್ಷನ್ನು ಅಥವಾ ಯಾರ ಗೆಸ್ಟ್ಗಳು ತುಂಬ ಜನ ಗೆಸ್ಟ್ಗಳು ಬರ್ತಾಯಿದ್ದಾರೆ ಅಂತ ಅಂದಾಗ ನಾವು ಇಲ್ಲಿ KG ಗಟ್ಟಲೆ ಸ್ವೀಟ್ಸೇ ಆಗಲಿ ತಿಂಡಿಗಳೇ ಆಗಲಿ ಅಥವಾ ಈವನ್ ಸಾಂಬಾರುಗಳು ಕೂಡ ನಮಗೆ ಲೀಟ್ರ್ಗಟ್ಟಲೆ ಕೊಡ್ತಾರೆ. ಸೊ ಅಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ತಿಂಡಿ ಕೂಡ ತುಂಬಾ ಚೆನ್ನಾಗಿತ್ತು. ತುಂಬ ಲೈಟಾಗಿ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಸೊ ಹೊರಟಿದ್ವಿ ನಾವು ಪಿರಾಮಿಡ್ ವ್ಯಾಲಿ ಅನ್ನೋ ಒಂದು ಮೆಡಿಟೇಷನ್ ಸೆಂಟರ್ಗೆ. ಮತ್ತು ಅದರದ್ದು ಒಂದು ಬ್ರ್ಯಾಂಚ್ ಕೂಡ JP ನಗರಲ್ಲೂ ಇದೆ. ನಾವು ಇವಾಗ ಹೋಗ್ತಾ ಇರೋದು ಕನಕಪುರ ರೋಡಲ್ಲಿ ಇದೆ ಈ ಪಿರಾಮಿಡ್ ವ್ಯಾಲಿ. ಸೊ ಇದು ಆರ್ಟ್ ಆಫ್ ಲಿವಿಂಗ್ ಅಂತ ಏನು ಹೇಳ್ತೀವಿ, ಅದು ನಮ್ಮ ರೈಟ್ ಹ್ಯಾಂಡ್ ಸೈಡಿಗೆ ಬರುತ್ತೆ. ಸೊ ಇದು ಬಂದು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಸ್ವಲ್ಪ ಮುಂದೆ ಹೋದರೆ ಇದು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬರುತ್ತೆ. ಸೊ ಹಾಗೆ ಇಲ್ಲಿ ನಾವು ಇವಾಗ ಎಂಟ್ರ್ ಆಗ್ತಾಯಿದ್ದೀವಿ. ಇಲ್ಲಿ ಸ್ಪೆಷಾಲಿಟಿ ಏನಂತ ಅಂದರೆ, ಇಲ್ಲಿ ತುಂಬ ಜನ ಬರ್ತಾರೆ. ಸೊ ಈವನ್ ಇಲ್ಲಿ ಮೆಡಿಟೇಷನ್ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಾರೆ. ತುಂಬ ಸ್ಟ್ರೆಸ್ಸು ಮತ್ತು ಮೈಂಡ್ ಸ್ವಲ್ಪ ಅಪ್ಸೆಟ್ ಆಗಿರೋರೆಲ್ಲ ಬಂದು ತುಂಬ ಕ್ಲಾಸಸ್ಗೆಲ್ಲ ಜಾಯ್ನ್ ಆಗಿ ಅಲ್ಲೇ ಸ್ಟೇ ರೂಮ್ಸ್ ಎಲ್ಲ ಅವೈಲೇಬಲ್ ಇದೆ ಅಂತ ಅನ್ಕೋತೀನಿ. ಮತ್ತು ಇಲ್ಲಿ ನಮಗೆ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿಯಾದ ಚಾರ್ಜಸ್ನ ಏನೋ ಅವರು ಎಕ್ಸ್ಪೆಕ್ಟ್ ಮಾಡಲ್ಲ. ಮತ್ತು ಇದು ಯಾವುದೇ ರೆಸಾರ್ಟ್ಗೂ ಕಮ್ಮಿ ಇಲ್ಲ ಅಂತ ಒಂದು ಹೇಳ್ಬೋದು. ಸೊ ಇವಾಗ ನಾವು ಎಂಟ್ರಿ ಆಗ್ತಿದ್ದಾಗೆ ನಮ್ಮ ಹತ್ರ 50 ರೂಪೀಸ್ ಏನೋ ಚಾರ್ಜ್ ಮಾಡಿದ್ರು, ಕಾರ್ ಪಾರ್ಕಿಂಗ್ ಚಾರ್ಜಸ್ ಅಂತ ಹೇಳಿ. ಸೊ ಈವನ್ ಆ ಬುಕ್ಕಲ್ಲಿ ಕೂಡ ನಮಗೆ ಒಂದು ನೋಟ್ ಡೌನ್ ಮಾಡ್ಕೊತಾರೆ, ಅಂದರೆ ಎಷ್ಟು ಟೈಮಿಗೆ ಬಂದ್ವಿ ಮತ್ತು ಏನಕ್ಕೆ ಪರ್ಪಸ್ ಏನು ಇದು ವಿಸಿಟ್ ಮಾಡೋದಕ್ಕೆ ಅಂತ ಹೇಳಿ. ಜಸ್ಟ್ ನಮ್ಮದು ವಿಸಿಟಿಂಗ್ ಅಷ್ಟೇ. ಹಾಗಾಗಿ ನಾವು ಅದನ್ನೆಲ್ಲ ನೋಟ್ ಡೌನ್ ಮಾಡಿ ನಾವು ಅಲ್ಲಿ 50 ರೂಪೀಸ್ ಪೇ ಮಾಡಿ ಅಲ್ಲಿಂದ ಹೊರಟಿದ್ದೆ ಸ್ಟ್ರೇಟ್ ಒಳಗಡೆ ಕಾರ್ ಪಾರ್ಕಿಂಗು ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಅಲ್ಲಿ ಹೋಗಿ ಕಾರ್ ಪಾರ್ಕ್ ಮಾಡಿ ಆಮೇಲೆ ಆಲ್ಮೋಸ್ಟ್ ಇಲ್ಲಿ ನಾವು ಊಟ ಸ್ಟಾರ್ಟ್ ಆಗೋದು 12:30 1 o'clockಗೆ. ಅದಕ್ಕೂ ಕೂಡ ಯಾವುದೇ ರೀತಿಯಾದ ಚಾರ್ಜಸ್ನ ಅವರು ಮಾಡಲ್ಲ, ಫ್ರೀಯಾಗಿ ಊಟಗಳು ಸಿಗುತ್ತೆ. ಮತ್ತು ಇನ್ ಕೇಸ್ ನೀವು ಅಲ್ಲಿ ಬೇಡ ಊಟ ಅಂತ ಹೇಳಿದ್ರೆ ಕ್ಯಾಫೆಟೇರಿಯಾ ಅಂತ ಕೂಡ ಒಂದಿದೆಯಂತೆ ಸ್ವಲ್ಪ ಮುಂದೆ ಹೋದರೆ. ಸೊ ಅಲ್ಲಿ ಕೂಡ ನಿಮಗೆ ಕಾಫಿ ತಿಂಡಿಗಳು ಅಂಥದ್ದೆಲ್ಲ ಸಿಗುತ್ತೆ. ಸೊ ಬೇಕಾದ್ರೆ ನೀವು ಇನ್ ಕೇಸ್ ಇಲ್ಲಿ ಊಟ ಸೇರಲಿಲ್ಲ, ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದ ಒಂದು ಟೈಮಲ್ಲಿ ನೀವು ಅಲ್ಲಿ ಕೂಡ ಊಟ ಮಾಡ್ಬೋದು. ಸೊ ಈಗ ನಾವು ಕಾರ್ ಪಾರ್ಕ್ ಮಾಡಿ ಊಟಕ್ಕೆ ಹೊರಟ್ವಿ. ಊಟದಲ್ಲೂ ಅಷ್ಟೇ ತುಂಬಾ ಮಿನಿಮಲ್ಲಾಗಿ ಒಂದು ಅನ್ನ, ಒಂದು ಸಾಂಬಾರು ಮತ್ತು ಒಂದು ಪಾಯಸ, ಒಂದು ಪಲ್ಯ ಮತ್ತು ಒಂಚೂರು ಸ್ವಲ್ಪ ಮಜ್ಜಿಗೆ, ಇದಿಷ್ಟು ಕೂಡ ಪ್ರೊವೈಡ್ ಮಾಡಿದ್ರು. ಸೊ ಸಮ್ಮರ್ ವೆಕೇಷನ್ಸ್ ಅಥವಾ ವಿಂಟರ್ ವೆಕೇಷನ್ಸ್ ಆಗಿರೋದ್ರಿಂದ, ಕ್ರಿಸ್ಮಸ್ ವೆಕೇಷನ್ಸ್ ಆಗಿರೋದ್ರಿಂದ ತುಂಬ ಜನ ಮಕ್ಕಳು, ಇಲ್ಲಿ ಎಲ್ಲ ಏಜ್ ಗ್ರೂಪಲ್ಲೂ ನಾನು ಜನಗಳನ್ನ ನೋಡಿದೆ. ಏನಂದರೆ ಇಲ್ಲಿ ಗ್ರೀನರಿ ಇರೋದ್ರಿಂದ ತುಂಬಾ ಪೀಸ್ ಆಗಿದೆ ವಾತಾವರಣ. ಆಮೇಲೆ ತುಂಬಾ ಚೆನ್ನಾಗಿದೆ. ಮತ್ತು ಈವನ್ ಇನ್ ಕೇಸ್ ನೀವೇನಾರ ಇಲ್ಲಿ ಊಟಕ್ಕೆ ನಾವು ಡೊನೇಟ್ ಮಾಡಬೇಕು ಅಂತ ಹೇಳಿದರೆ ಈವನ್ ನಾವು ಇಲ್ಲಿ ಡೊನೇಟ್ ಕೂಡ ಮಾಡ್ಬೋದು ಯಾವ್ದಾರ ಸ್ಪೆಷಲ್ ಒಕೇಶನ್ಸಿಗೆ. ಈವನ್ ನಮ್ಮ ಕೈಯಲ್ಲಾದಷ್ಟು ನಾವು ದುಡ್ಡನ್ನ ಸಹಾಯ ಮಾಡ್ಬೋದು. ಮತ್ತು ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲೂ ಕೂಡ ನಮಗೆ ಅವ್ರು ಹೇಳಿದ್ರು ಯಾವುದೇ ವೀಡಿಯೋ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿ. ನಾನು ಹಿಂದೆ ಊಟಕ್ಕೆ ಕ್ಯೂವಲ್ಲಿ ನಿಂತಿರಬೇಕಾದ್ರೆ ಅಲ್ಲೊಂದು ಗ್ಲಿಮ್ಸ್ ತೊಗೊಂಡೆ, ನೋಡ್ಬೋದು ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಸೊ ಇಲ್ಲಿಂದ ಊಟ ಮುಗಿಸಿ ಹೊರಟಿದ್ದೆ ನಾವು. ಬೋಟಿಂಗ್ ಇತ್ತು. ಸೊ ಹಾಗಾಗಿ ಬೋಟಿಂಗ್ ಹೋಗೋಣ, ಚೆನ್ನಾಗಿದೆ, ಕಾಮಾಗಿದೆ, ಪೀಸಾಗಿದೆ ಅಂತ ಹೇಳಿ ನಾವು ಬೋಟಿಂಗ್ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಬಟ್ ಇದಕ್ಕೆ ನಮಗೆ 400 ರೂಪೀಸ್ ಏನೋ ಚಾರ್ಜ್ ಮಾಡಿದ್ರು. 2 ರೌಂಡ್ಸಿಗೆ 400 ರೂಪೀಸ್ ಅಂತ ಹೇಳಿದರು.
ಸೊ ಸರಿ ಅಂತ ಹೋಗೋಣ ಅಂತ ಹೇಳಿ ಹೋದ್ವಿ. ತುಂಬ ನೋಡ್ಬೋದು, ತುಂಬ ಜನ ಮಕ್ಕಳು ಕಯಾಕಿಂಗ್ ಅಂದರೆ ಇದು ಮಾಡ್ತಾಯಿದ್ರು. ಕೆಲವರಂತೂ ಅದನ್ನು ಮಾಡೋಕ್ಕಾಗದೆ ಮಧ್ಯಾಹ್ನ ನಿಂತ್ಕೊಂಡ್ಬಿಟ್ಟಿದ್ರು. ಸೊ ಯಾರೋ ಒಬ್ಬರು ಹೋಗಿ ಅವರನ್ನು ಕರ್ಕೊಂಬರೋ ಥರ ಇತ್ತು. ತುಂಬಾ ಚೆನ್ನಾಗಿತ್ತು. ಸೊ ಇದನ್ನು ಮುಗಿಸ್ಕೊಂಡು ನಾವು ಪಿರಾಮಿಡ್ ವ್ಯಾಲಿ ಮೆಡಿಟೇಷನ್ ಸೆಂಟರ್ ಒಳಗಡೆ ಹೋದ್ವಿ. ಅಲ್ಲಿ ನಮಗೆ ತುಂಬ ಅಂದರೆ ಫುಲ್ಲು ಒಳಗಡೆ ಹೋಗ್ತಿದ್ದಂಗೆ ನಮಗೆ ಯಾವುದೇ ರೀತಿಯಾದ ಮೊಬೈಲು ಆಮೇಲೆ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ನ ಒಳಗಡೆ ಬಿಡಲ್ಲ. ಸೊ ಹೋಗ್ತಾ ಇದ್ದಂಗೆ ಅವರ ಮೊಬೈಲ್ನ ಮ್ಯೂಟಲ್ಲಿ ಇಡಿ ಅಂತ ಹೇಳಿದರು. ಸೊ ಅದನ್ನು ನಾವು ಸೈಲೆಂಟಲ್ಲಿ ಇಟ್ಟು ಒಳಗಡೆ ಹೋದ್ವಿ. ಅದಾದಮೇಲೆ ಅಲ್ಲಿ ನನಗೆ ವೀಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಒಳಗಡೆ ಹೋಗ್ತಿದ್ದಂಗೆ ಫುಲ್ಲು ಕತ್ತಲು ಮತ್ತು ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ಸೊ ಹಾಗಾಗಿ ನಾನು ವೀಡಿಯೋ ಮಾಡಿಕೊಂಡ್ರೂ ನಿಮಗೆ ಏನೂ ಅಷ್ಟು ವಿಸಿಬಲ್ ಇರೋಲ್ಲ ಅಂತ ಹೇಳಿ ನಾವು ಅಲ್ಲಿ 1/2 hour ಕೂತ್ಕೊಂಡಿದ್ವಿ. ಅಲ್ಲಿಗೆ ಕೂತ್ಕೊಳ್ಳೋಕ್ಕೆ ಚೇರ್ಗಳು ಕೂಡ ಅರೇಂಜ್ ಮಾಡಿದ್ದಾರೆ. ಈವನ್ ಕೆಳಗಡೆ ಕೂತ್ಕೊಳ್ಳೋದಕ್ಕೂ ನೀಟಾಗಿ ಸೀಟಿಂಗ್ ಎಲ್ಲ ಅರೇಂಜ್ ಮಾಡಿದರು. ತುಂಬಾ ಪೀಸ್ ಅಂದರೆ ತುಂಬ ಸೈಲೆಂಟಾಗಿ ಜನ ಇದು ಅವ್ರು ಹೇಳೋ ಪ್ರಕಾರ ಅವರು ಎಲ್ಲ ಇದು ಮಾಡ್ತಾಯಿದ್ರು. ಸೊ ಹಾಗಾಗಿ ಒಳಗಡೆ ಒಂದು 1/2 hour ನಾವಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ನೋಡ್ಬೋದು. ಇದೇ ನಾನು ಹೇಳ್ತಾ ಇದ್ದೀನಲ್ಲ, ಈ ಪಿರಾಮಿಡ್ ಏನು ಇಲ್ಲಿ ಕಾಣಿಸ್ತಾ ಇದೆ ನಮಗೆ, ಇದು ಒಳಗಡೆನೇ ನಾನು ಹೇಳಿದ್ದು ಅದು ಮೆಡಿಟೇಷನ್ ಸೆಂಟರ್ ನಡೆಯೋದು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಇವಾಗ ಮೆಡಿಟೇಷನ್ ಸೆಂಟರ್ಗೆ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಇಲ್ಲಿ ಗಾಂಧೀಜಿ, ಬುದ್ಧ ಆ ಥರ ಸಿಂಗಲ್ ಮಾರ್ಬಲಲ್ಲಿ ಫುಲ್ಲು ದೊಡ್ಡ ದೊಡ್ಡ ಸ್ಟ್ಯಾಚೂಸ್ ಥರ ಮಾಡಿದರು. ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನು ಅಲ್ಲೊಂದು ಸ್ವಲ್ಪ ಫೋಟೋಸ್ಗಳು ಎಲ್ಲ ತೊಗೊಂಡು ಅಲ್ಲಿಂದ ಹೊರಟಿದ್ದೆ ನಾವು ಮೆಡಿಟೇಷನ್ ಸೆಂಟರ್ಗೆ. ಮತ್ತು ಇಲ್ಲಿ ತುಂಬ ಜನ ನನಗೆ ಅನಿಸಿದ್ದು ಏನಂದರೆ, ಕೆಲವರು ಇಲ್ಲೇ ಉಳ್ಕೊಂಡು ಆ ಮೆಡಿಟೇಷನ್ ಸೆಂಟರಿಗೆ ಇದ್ದಾರೆ ಅಂತ ಅನ್ನಿಸುತ್ತೆ. ಯಾಕಂದರೆ ನನ್ನ ಪ್ರಕಾರ ಅಲ್ಲಿ ರೂಮ್ಸ್ಗಳು ಇದೆ ಅನಿಸುತ್ತೆ. ಸೊ ಹಾಗಾಗಿ ಕ್ಲಾಸಸ್ ಜಾಯ್ನ್ ಆಗಿರೋದು ಹೋಗಿ ಬಂದು ಮಾಡೋದಕ್ಕಿಂತನೂ ಸೊ ಅಲ್ಲೇ ಉಳ್ಕೊಂಡು ಮೆಡಿಟೇಷನ್ ಸೆಂಟರ್ನ ಜಾಯ್ನ್ ಆಗಿರ್ತಾರೆ. ಯಾಕಂದರೆ ಕೆಲವರು ಡಿಪ್ರೆಷನಲ್ಲಿ ಅಥವಾ ಏನೋ ಒಂದು ಬೇಜಾರಲ್ಲಿ ಇರೋಂಥವರಿಗೆ ಇದು ತುಂಬಾ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಈವನ್ ನಾವು ಹೋಗಿರೋ ಒನ್ ಡೇ ಆಲ್ಮೋಸ್ಟ್ ನಾವು ಒಂದು 11:30 12 ಅಷ್ಟೊತ್ತಿಗೆ ನಾವು ಅಲ್ಲಿ ತಲುಪಿದ್ವಿ. ಸೊ ಒನ್ ಡೇ ನಮಗೆ 5:30 6ವರೆಗೂ ನಾವು ಅಲ್ಲೇ ಇದ್ವಿ. ಸೊ ನಮ್ಗೆ ಆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ತುಂಬಾ ಚೆನ್ನಾಗಿತ್ತು. ಮತ್ತು ಆ ಮೆಡಿಟೇಷನ್ ಸೆಂಟರಿಂದ ಹೊರಗಡೆ ಬರ್ತಿದ್ದಂಗೆ ಒಂದು ಬುಕ್ ಸೆಂಟರ್, ಕೆಳಗಡೆ ಒಂದು ಬುಕ್ ಸೆಂಟರು, ಮತ್ತು ಈ ಐಡಲ್ಸ್ಗಳು, ಈ ಬುದ್ಧದು ಮತ್ತು ಈಶಾದು ಐಡಲ್ಸ್ಗಳು ಅಂಥದ್ದೆಲ್ಲ ತುಂಬಾ ಇತ್ತು ಕೂಡ. ಅಲ್ಲೂ ಕೂಡ ಅಷ್ಟೇ ಫೋಟೋಗ್ರಫಿ ಅಲೌಡ್ ಇಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಅಲ್ಲೂ ಕೂಡ ಯಾವುದೇ ವಿಡಿಯೋ ಮಾಡ್ಕೊಳ್ಳಿಲ್ಲ. ಸೊ ಹೀಗೆ ನಾವು ಈ ವರ್ಷನ ಎಂಡ್ ಮಾಡಿದ್ವಿ. ಸೊ ಈ ವರ್ಷ ನಮಗೆ ತುಂಬಾ ಚೆನ್ನಾಗಿತ್ತು. 2025 ನಮ್ಗೆ ತುಂಬಾ ಚೆನ್ನಾಗಿತ್ತು. ಸೊ ಇದು ಒಂದು ಒಳ್ಳೆ ರೀತಿಲಿ ಪೀಸ್, ಕಾಮ್, ಆಮೇಲೆ ಮೈಂಡನ್ನ ಯಾವುದೇ ಒಂದು ಇದಕ್ಕೆ ಒಳಗಾಗದೆ ನಾವು ಒಂದು ಡಿಸೆಂಬರ್ 31st ಹೋಗೋಣ ಅಂದ್ಕೊಂಡಿದ್ವಿ. ತುಂಬ ಕ್ರೌಡ್ ಇರುತ್ತೆ ಹೊರಗಡೆ ಹೋಗೋಕ್ಕೆ ಅಂತ ಹೇಳಿ ನಾವು ಡಿಸೆಂಬರ್ 30 ಹೋಗಿದ್ದರಿಂದ ತುಂಬಾ ಒಂದು ಒಳ್ಳೆ ಇಯರ್ ಎಂಡಿಂಗ್ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು 2025. ಆ್ಯಂಡ್ ಈಗ ನಾನು ಅದು ಆಲ್ರೆಡಿ ಇದು ತುಂಬ ಹಳೆ ವಿಡಿಯೋ ಆಗೋಗಿದೆ. ಸೊ 2026 ಕೂಡ ತುಂಬಾ ಚೆನ್ನಾಗಿರಲಿ ಅಂತ ಹೇಳಿಕೊಂಡು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಅಲ್ಲಿಂದ ಬರ್ತಿದ್ದ ಹಾಗೆ ನಾವು ಹೋಗಿದ್ದೆ ಗೋಶಾಲೆಗೆ. ಸೊ ಇಲ್ಲಿ ಗೋಶಾಲೆಯಲ್ಲೂ ಅಷ್ಟೇ ನಮಗೆ ಯಾವುದೇ ರೀತಿ ಅವ್ರು ಫುಲ್ ಮನಿ ಮೈಂಡೆಡೇ ಅಲ್ಲ ಅಂತ ಅನಿಸುತ್ತೆ. ನಾವು ಹೋಗಿ ಅಲ್ಲಿ ಇಟ್ಟಿದ್ದಂಥ ಹುಲ್ಲುಗಳನ್ನ ತೊಗೊಂಡೋಗಿ ನಾವೇ ಹಸುಗಳಿಗೆ ಫೀಡ್ ಮಾಡ್ಬೋದಾಗಿತ್ತು. ಇದರಿಂದ ಬಂದಿದ್ದಂಥ ಹಾಲನ್ನು ಅಷ್ಟೇ ಅವರು ಅಲ್ಲಿ ಅನ್ನದಾನ ಏನು ಮಾಡ್ತಾರೆ ಸೊ ಅದಕ್ಕೆ ಉಪಯೋಗ ಮಾಡ್ಕೋತಾರಂತೆ, ಮಜ್ಜಿಗೆಗೆ ಅಂತ ಇದಕ್ಕೆಲ್ಲ. ಈ ಹಸು ಬಂದು ಒಂದು ದಿನಕ್ಕೆ ಆಲ್ಮೋಸ್ಟ್ 24-25 ಲೀಟರ್ಸ್ ಹಾಲು ಕೊಡುತ್ತೆ ಅಂತ ಅಲ್ಲಿದ್ದವರು ನಮಗೆ ಹೇಳ್ತಾಯಿದ್ರು. ಸೊ ಇದು ಗಿರ್ ಅಂದ್ಬಿಟ್ಟು ಯಾವುದೋ ಒಂದು ಬ್ರೀಡ್ ಅಂತ ಅನ್ಕೋತೀನಿ, ನನಗೆ ಅಷ್ಟು ಇದ್ರ ಬಗ್ಗೆ ಗೊತ್ತಿಲ್ಲ. ಇದು ಯಾವ ಬ್ರೀಡ್ ಅಂತ ಹೇಳಿ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೋಡ್ಬೋದು ನನ್ನ ಮಗಳು ಇದಕ್ಕೆಲ್ಲ ಸ್ವಲ್ಪ ಅವಳಿಗೆ ಇಷ್ಟ ಆಗೋಯಿತು. ಸೊ ಆ ಕರುಗಳಿಗೆಲ್ಲ ಅದಕ್ಕೆ ಕೊಟ್ಟೆ ಇದಕ್ಕೆ ಕೊಟ್ಟೆ ಅಂತ ಹೇಳಿ ಎಲ್ಲದಕ್ಕೂ ಹಸುಗಳಿಗೆ ಫೀಡ್ ಮಾಡಿದ್ಲು. ಸೊ ಇಲ್ಲೆಲ್ಲ ಸ್ವಲ್ಪ ನಾವು ಫೋಟೋಸ್ ತೊಗೊಂಡ್ವಿ.
ಕರುಗಳು ಒಂದು 4-5 ಇತ್ತು ಮತ್ತು ಹಸುಗಳು 2-3 ಇತ್ತು. ಸಾರಿ, ಮೂರಲ್ಲ 4 ಇದೆ, ಸಾರಿ. ಸೊ ಅಲ್ಲಿಂದ ಹೊರಟ್ವಿ ನಾವು. ಸೊ ಹಾಗೆ ನಾವು ಆನ್ ದ ವೇ ಹೋಗ್ತಾ ಬನಶಂಕರಿಗೆ ಹೋಗೋಣ ಸಂಜೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗೆ ಹೋಗ್ತಾ ಬನಶಂಕರಿ ದೇವ್ರಿಗೂ ಒಂದು ನಮಸ್ಕಾರ ಮಾಡಿಕೊಂಡು ಈ ವರ್ಷನ ನಮ್ಮನ್ನ ಚೆನ್ನಾಗಿ ಸ್ಟಾರ್ಟ್ ಮಾಡಮ್ಮ ಅಂತ ಹೇಳಿ ದೇವ್ರಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಹೊರಟ್ವಿ ನಾವು. ಸೊ ಅವತ್ತೇನೋ ಒಂದು ಫಂಕ್ಷನ್ ಇದ್ದಿದ್ದರಿಂದ ಫುಲ್ಲು ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು. ಅಲ್ಲಿಂದ ನಾವು ಜಯನಗರ ಹಂಗೆ ಬಂದಿದ್ದರಿಂದ ರಾಘವೇಂದ್ರ ಸ್ವಾಮಿಗೂ ನಮಸ್ಕಾರ ಮಾಡಿ ಈ ವರ್ಷನ ಒಂದು ಒಳ್ಳೆ ರೀತಿಲೇ ಎಂಡ್ ಮಾಡಿದ್ವಿ ಅಂತ ಹೇಳಿಬಿಟ್ಟು. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಂಪಲ್ ಕನ್ನಡತಿ. ಈ ಬ್ಲಾಗ್ ಏನಾರು ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.